ಸರ್ ನಮಸ್ತೆ ಸರ್. ಇಲ್ಲಿ ನೋಡ್ತಿರೋಂಥ ನೀವು ಮಣ್ಣುಗಳೆಲ್ಲ ಕಂಪ್ಲೀಟ್ ರೆಡ್ ಸಾಯಿಲು, ತುಂಬ ಒಳ್ಳೆ ಮಣ್ಣು. ಈ ಮಣ್ಣಿನ ಜೊತೆಗೆ ನಿಮಗೆ ಒಂದು ಒಳ್ಳೆ ಭೂಮಿನ ತೋರಿಸೋದಕ್ಕೆ ಹೊರಟಿದ್ದೀನಿ. ಇದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆಯಿಂದ ಕೇವಲ ಒಂದು 34 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ದಾರಿ, ನಿಮಗೆ 25 ಎಕರೆ ಜಮೀನು ಕೊಡ್ತೀನಿ. ಎಲ್ಲ ಥರ ವ್ಯವಸ್ಥೆ ಇರೋವಂಥದ್ದು ಭೂಮಿ. ಪ್ರೈಸಲ್ಲಿ ಸಹ ಒಳ್ಳೆ ರೇಟಲ್ಲೇ ಮಾಡಿಸ್ಕೊಡ್ತೀನಿ. ಅನುಕೂಲ ತುಂಬ ಚೆನ್ನಾಗಿದೆ. ಬಸ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಮತ್ತು ನೀರಿನ ವ್ಯವಸ್ಥೆ ಅಂತೂ ನೀವು ವೇದಾವತಿ ನದಿ ತುಂಬ ಹತ್ತಿರದಲ್ಲಿದೆ. ಒಳ್ಳೆ ತೊರೆ, ಒಳ್ಳೆ ನೀರಿನ ವ್ಯವಸ್ಥೆ. ನೀರು ಭೂಮಿ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ರೈತ ಉಳಿಯೋಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ. ಬನ್ನಿ ನೋಡೋಣ ಯಾವ ಥರ ಇದೆ ಜಮೀನು ಹತ್ರ ಹೋಗ್ಬಿಟ್ಟು ಎಲ್ಲ ಥರ ಮಾಹಿತಿ ಕೊಡ್ತೀನಿ. ನೀವು ಯಾವುದೇ ಥರ ಸಮಸ್ಯೆ ಅಥವಾ ಯಾವುದೇ ಥರ ನಿಮಗೆ ಸಂದೇಹ ಇರಬಾರ್ದು. ಸರ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್. ನಾನು ನಿಮಗೆ ತಾರ್ ರೋಡ್ ತೋರಿಸ್ತಾ ಇದ್ದೀನಿ. ತಾರ್ ರೋಡಿಂದ ನಿಮಗೆ ಈ ಕಡೆ ಒಳ್ಳೆಯ ಒಂದು ವಿಲೇಜ್ ನಿಯರ್ ಇದೆ. ನಿಮಗೆ ಒಂದು ಒಳ್ಳೆ ಜಮೀನು ತೋರಿಸ್ತೀನಿ, ಬನ್ನಿ ಹೋಗೋಣ ಒಳಗಡೆ. ಸರ್ ನಾವು ಈ ಥರ ತಾರ್ ರೋಡಿಂದ ಕೇವಲ ಹಿಂಗೆ ಒಳಗಡೆ ಬರಬೇಕಿದೆ. ಎಂಟ್ರೆನ್ಸ್ ನಮಗೆ 2 ಗೇಟ್ ಬರುತ್ತೆ. ಗೇಟಿಂದ ನೇರವಾಗಿ ಎಲ್ಲ ತಂತಿ ಬೇಲಿಯಾಗಿ ಫಿನಿಶಿಂಗ್ ಆಗಿದೆ. ಇನ್ನೂ ಸ್ವಲ್ಪ ದಾರಿ ನೋಡಿ, ನಮಗೆ 16ರಿಂದ 20 ಅಡಿ ದಾರಿ ಹೋಗ್ತಿದೆ. 20 ಅಡಿ ರಸ್ತೆ ಇದೆ ನಮಗೆ ಜಮೀನು ಒಳಗಡೆ ಎಂಟ್ರಿ ಕೊಡೋದಕ್ಕೆ. ಇದು ಕೇವಲ ನಮ್ಮ ಜಮೀನಿಗೆ ಮಾತ್ರ. ಸ್ವಲ್ಪ ಗಿಡ ಗೆಂಟೆಗಳೆಲ್ಲ ಬೆಳೆದುಬಿಟ್ಟು ನಮಗೆ ಇದು ದಾರಿ ಕಮ್ಮಿ ಅಂತರ ಕಾಣಿಸ್ಬೋದು ನಿಮಗೆ. ಅಷ್ಟೇ 20 ಅಡಿ ಪೂರ್ತಿ ಇದೆ ಸರ್. ನಾನು ಟೇಪಲ್ಲಿ ನಿಮಗೆ ಅಳೆದು ಕೊಡ್ತೀನಿ ನಾನು ದಾರಿ ವಿಷಯದ ಬಗ್ಗೆ. ಮತ್ತು ಈ ಜಮೀನು ಬಂದುಬಿಟ್ಟು ನಿಮಗೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಸರ್. ಯಾವುದೇ ಆದಂಥ ಕಸ್ಟಮರ್ ನೋಡಿ, ನಮ್ಮ ಇಡೀ ಬೆಂಗಳೂರಿನ ಕಸ್ಟಮರ್ ತುಂಬ ಜನ ಕಾಯ್ತಾ ಇರ್ತಾರೆ. ನಮಗೆ ಒಂದು ಒಳ್ಳೆ ಬಜೆಟಲ್ಲಿ ಜಮೀನು ಕೊಡಿ ಸರ್, ಒಳ್ಳೆ ಭೂಮಿ ಮಾಡ್ಕೊತೀನಿ ಅಂತ ಭೂಮಿ ಕೊಡಿ, ಒಳ್ಳೆ ಪ್ರೈಸಲ್ಲಿ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಈ ಜಮೀನು, ಈ ವಿಡಿಯೋನ ನೋಡಿಬಿಟ್ಟು ಅಥವಾ ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ತೊಗೊಬೇಕು ನಾನು ಜಮೀನು ಅಂತ ಅಂದರೆ ಈಗ ಬನ್ನಿ, ಒಂದು ಒಳ್ಳೆ ವ್ಯವಹಾರ ಮಾಡಿಕೊಡ್ತೀನಿ. ಮತ್ತು ನಿಮ್ಮ ಒಂದು ಸ್ನೇಹ ಕೊನೆವರೆಗೂ ಇರಲಿ ಅಂಥೇಳಿ ಈ ಭೂಮಿನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತಾರ್ ರೋಡಿಂದ ನಮಗೆ ಒಂದು 100 ಮೀಟ್ರು 20 ಅಡಿ ರಸ್ತೆಯಲ್ಲಿ ನಾವು ಒಳಗಡೆ ಬರಬೇಕು ಸರ್. ಸರ್ ನೋಡಿ ಸರ್, ಈ ತಂತಿ ಬೇಲಿಯಿಂದ ಇಷ್ಟಾಗಲ ಕಂಪ್ಲೀಟ್ ನಮ್ಗೆ ರಸ್ತೆ ಬರುತ್ತೆ. ಇಲ್ಲಿಂದ ಮೇನ್ ರೋಡಿಂದ ಒಂದು 100 ಮೀಟ್ರ್ ಒಳಗಡೆ ಬಂದಮೇಲೆ ಈ ಥರ ರಸ್ತೆ ಒಳಗಡೆ ಬಂದಮೇಲೆ ನಮಗೆ ಮೊದಲನೇದಾಗಿ ಈ ಥರ ಮನೆ ಸಿಗುತ್ತೆ. ಇದು ಲೇಬರ್ಗೋಸ್ಕರ ಮಾಡಿಸ್ತಿರುವಂಥ ಮನೆ. ಇದರಲ್ಲಿ ನಾವು ನಮ್ಮ ತೋಟಕ್ಕೆ ಬೇಕಾದಂಥ ಎಲ್ಲ ಒಂದು ಸಲಕರಣೆಗಳನ್ನ ಇನ್ನೊಂದು ಮತ್ತೊಂದು ಇಟ್ಕೊಳೋದಕ್ಕೆ. ಮತ್ತು ಈಗ ಏನು ತಂತಿ ಬೇಲಿ ಆಗಿದೆ ನೋಡಿ ಕಂಪ್ಲೀಟ್. ಇದು ಕುರಿಗಳು ಇಲ್ಲ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ ನೋಡಿ. ಇದೇನು ತಂತಿ ಬೇಲಿ ಇದೆಯಾ ಸರ್, ಕಂಪ್ಲೀಟಾಗೆ ಇಲ್ಲಿ ಎರೆಹುಳ ಗೊಬ್ಬರ ತಯಾರು ಮಾಡೋದಕ್ಕೆ ಒಂದು ಘಟಕ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವೇನು ಇಲ್ಲಿ ಕುರಿ ಗೊಬ್ಬರ ಅಥವಾ ದನದ ಗೊಬ್ಬರ ಪಶುಪಾಲನೆ ಮಾಡ್ತಾರೋ ರೈತರು, ಅದ್ರ ಗೊಬ್ಬರಗಳೆಲ್ಲ ಕಂಪ್ಲೀಟಾಗಿ ಇದು ನಿಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಆ ಟೈಮಲ್ಲಿ. ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಜಸ್ಟ್ ಆಫ್ ಆಲ್. ಇದಕ್ಕೆಲ್ಲ ತುಂಬ ಬಂಡವಾಳ ಹಾಕಿ ಖರ್ಚು ಹಾಕಿ ಎಲ್ಲ ಮಾಡಿದ್ದಾರೆ. ಎರೆಹುಳ ಗೊಬ್ಬರ ತಯಾರಿಕೆ ಘಟಕ ಇದು ರೆಡಿ ಇರೋದ್ರಿಂದ ಇದನ್ನು ನಾವು ಜಸ್ಟ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಬನ್ನಿ. ಕೆಂಪು ಭೂಮಿ ಅಂದರೆ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಸರ್. ಕಂಪ್ಲೀಟ್ ನೋಡಿ, ಅಲ್ಲಿಂದ ಬಂದು ಕಂಪ್ಲೀಟ್ ತಂತಿ ಬೇಲಿ ಇದೆ. ಪೂರ್ತಿ 24 ಎಕರೆ ಜಮೀನು ಸರ್ ಇದು ಕಂಪ್ಲೀಟಾಗೆ. ಗಿಡ ಮರ ಎಲ್ಲ ಬೆಳೆದಿದೆ. ಈ ಭೂಮಿ ಈಗ ರೆಸ್ಟಲ್ಲಿದೆ ನೋಡಿ ಸರ್. ರೆಡ್ ಸಾಯಿಲು ಭೂಮಿ ವಿಷಯಕ್ಕೆ ಬಂದರೆ ರೆಡ್ ಸಾಯಿಲು ಈಗ ಭೂಮಿ ರೆಸ್ಟಲ್ಲಿದೆ. ಇದರಲ್ಲಿ ಬೆಳೆ ತಗೊಳೋದಕ್ಕೆ ತುಂಬ ಸುಲಭ. ಇದೇನಾಗಿದೆ ಅಂತಂದರೆ ಜಸ್ಟ್ ಇಲ್ಲಿ ಮಾಡೋರು ಇಲ್ಲಿದ್ದಕ್ಕೆ, ಇದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಈ ಥರ ಎಲ್ಲ ಗಿಡ ಗೆಂಟೆಗಳೆಲ್ಲ ಬೆಳೆದಿದೆ. ಪರವಾಗಿಲ್ಲ. ಇದೆಲ್ಲ JCPಯಲ್ಲಿ ನಾನೇ ಸ್ವಯಂ ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಕ್ಲೀನ್ ಮಾಡಿಸ್ಕೊಡ್ತೀನಿ. ನಿಮ್ಗೆ ಯಾವುದೇ ಥರ ಸಮಸ್ಯೆ ಇರಬಾರ್ದು. ಭೂಮಿ ಚೆನ್ನಾಗಿರಬೇಕು. ನಮಗೆ ಬೇಕಾಗಿರೋದು ಭೂಮಿ. ಮತ್ತು ನಮಗೆ ನೀಟಾಗಿ ನೋಡಿ ತಂತಿ ಬೇಲಿಯಾಗಿ ಫಿನಿಶಿಂಗ್ ಆಗಿದೆ ಸರ್. ಇದು ರೇಟ್ ವಿಷಯಕ್ಕೆ ಬಂದರೆ ಸರ್, ಇದು 15 ಲಕ್ಷ ಒಂದು ಎಕರೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಮಾಡಿಸ್ಕೊಡೋಣಂತೆ ಒಳ್ಳೆ ರೇಟಲ್ಲಿ. ನಿಮಗೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇದರಲ್ಲಿ ನಾವು ಜಸ್ಟ್ ಆಫ್ ಆಲ್ ಇದರಲ್ಲಿ ಬೋರ್ ಸಮೇತ ನಿಮಗೆ ನೀರಿನ ವ್ಯವಸ್ಥೆನೂ ಸಹ ಇದೆ. ಎಷ್ಟು ಬೋರ್ ಇದೆ ಅಂತ ಹೇಳ್ಬಿಟ್ಟು ನಾನು ಈಗ ತಿಳಿಸ್ತೀನಿ ಬನ್ನಿ.
ಕಂಪ್ಲೀಟಾಗಿ 24 ಎಕರೆನೂ ಇದೇ ಥರ ಭೂಮಿ ಇದೆ. ರೆಡ್ ಸಾಯಿಲ್ ಇದು ಉಳುಮೆ ಮಾಡಿದ ಮೇಲೆ ಇದರಲ್ಲಿ ಕಲರು ತುಂಬ ರೆಡ್ ಬರುತ್ತೆ ಸರ್ ಕಂಪ್ಲೀಟು. ಈಗ ಇದು ರೆಸ್ಟಲ್ಲಿದೆ ಭೂಮಿ, ಇದಕ್ಕೆ ನಮಗೆ ಕಲರಲ್ಲಿ ಏನಪ್ಪ ಇದರ ಡಿಮ್ ಇದೆ ಅಂತ ಅನಿಸ್ಬೋದು ನಿಮಗೆ. ಇದನ್ನೆಲ್ಲ ಭೂಮಿ ಮಾಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನಾವು ಹುರುಳಿ, ಸೆಣಬು, ತೊಗರಿ ಈ ಥರ ಎಲ್ಲ ಬೆಳೆಗಳು ಬೆಳೆದ್ರೆ ಇದಕ್ಕೆ ಒಳ್ಳೆ ಗೊಬ್ಬರ ಸಿಗುತ್ತೆ. ನೆಕ್ಸ್ಟು ಅದ್ರ ಮೇಲ್ಪಟ್ಟು ನಾವು ಒಳ್ಳೆಯ ಒಂದು ಪ್ಲ್ಯಾಂಟೇಷನ್ ಮಾಡ್ಬೋದು. ಭೂಮಿ ಎಲ್ಲ ಥರ ಸಮತಟ್ಟವಾಗಿದೆ. ಇಲ್ಲಿ ನೀರಿಗೆ ಸರ್ ಸಮಸ್ಯೆನೇ ಇಲ್ಲ. ವೇದಾವತಿ ನದಿ ಪಕ್ಕದಲ್ಲೇ ಹರಿತಾಳೆ ನೋಡಿ ಸರ್. ರೆಡ್ ಸಾಯಿಲ್ ಅಂದರೆ ರೆಡ್ ಸಾಯಿಲ್ ನೋಡಿ, ಪಕ್ಕದಲ್ಲೇ ಅಷ್ಟೇ ಕೆಂಪು ಭೂಮಿ ಇರೋದೆಲ್ಲ ಕಂಪ್ಲೀಟಾಗಿ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಮೊದಲು ಇದರಲ್ಲಿ ಎಬ್ಬೇವು ಹಾಕಿದ್ದಾರೆ, ಜಸ್ಟ್ ಮೇಂಟೈನ್ ಮಾಡಿಲ್ಲ ಸರ್. ಹಂಗಾಗಿ ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು, ಈಗ ನೋಡೋರಿಲ್ಲ. ಹಾಗಾಗಿ ಈಗ ಖಾಲಿ ಇದೆ ಇದನ್ನೆಲ್ಲ ನಾನು ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡಿಸ್ತೀನಿ. ಒಳ್ಳೆ ರೇಟಲ್ಲಿ ಸಿಗುತ್ತೆ ಭೂಮಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅನುಕೂಲ ತುಂಬ ಚೆನ್ನಾಗಿದೆ ನೋಡಿ. ಯಾವ ಥರ ಇದೆ ಸಾಯಿಲ್ ನೋಡಿ ಸರ್. ಸಾಯಿಲ್ ನೋಡಿ, ರೆಡ್ ಸಾಯಿಲು. ಮೊದಲೆಲ್ಲ ಪೈಪ್ಲೈನ್ ಮಾಡಿದ್ದಾರೆ ಕಂಪ್ಲೀಟಾಗಿ ಸರ್. ಟೋಟಲ್ ಇದರಲ್ಲಿ 4 ಬೋರ್ ಇದ್ದಾವೆ ಸರ್. ಪ್ರತಿಯೊಂದು ಬೋರಲ್ಲೂ ನಿಮಗೆ 2.5 ಇಂಚ್ ನೀರು ಬರುತ್ತೆ ಸರ್. ನಾನು 3 ಇಂಚ್ ಅಂತ ಹೇಳಲ್ಲ, ಯಾಕಂದರೆ ಜಾಸ್ತಿ ಬಂದರೆ ನಿಮ್ಮ ಅದೃಷ್ಟ, ನನ್ನ ಅದೃಷ್ಟ. ಕಡಿಮೆ ಅಂತೂ ಹೇಳಲ್ಲ ಸರ್. ಯಾವ ಥರ ಇದೆ ನೋಡಿ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ. ಇದೆಲ್ಲ ಗಿಡ ಗಂಟೆಗಳು JCB ಇಟ್ಬಿಟ್ರೆ ನಾನು ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಸಂಶಯ ಬೇಡ. ಎಲ್ಲ ಗಿಡ ಗಂಟೆಗಳು ಕ್ಲೀನ್ ಮಾಡಿಸಿ ಇದನ್ನು ಕ್ಲೀನ್ ಮಾಡ್ತೀನಿ ನಾನು ಸರ್. ಇಡೀ ನಮ್ಮ ಬೆಂಗಳೂರು ಜನತೆ ಒಳ್ಳೆ ಭೂಮಿನ ನಾನು ಖರೀದಿ ಮಾಡಬೇಕು, ಒಳ್ಳೆ ಪ್ರೈಸಲ್ಲಿ ಬೇಕು ಅಂತ ಹೇಳಿ ತುಂಬ ಜನ ಇರ್ತಾರೆ. ಅಂಥವ್ರಿಗೆ ನಾನು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಿಮಗೆಲ್ಲರಿಗೂ ನಾನು ಈ ಸಂದೇಶ ಕೊಡೋದೇನಪ್ಪ ಅಂತಂದರೆ, ಇವತ್ತು ಒಳ್ಳೆ ಒಂದು ಭೂಮಿನ ಖರೀದಿ ಮಾಡಬೇಕಂದ್ರೆ ಅದೃಷ್ಟ ಬೇಕು ಸರ್. ಅದೃಷ್ಟ ಇಲ್ಲಿದ್ದು ಭೂಮಿ ನಮಗೆ ಒಲಿಯೋದು ತುಂಬ ಕಡಿಮೆ. ಹಾಗಾಗಿ 24 ಎಕರೆ ಫ್ಲ್ಯಾಟು ಒಂದು ಒಳ್ಳೆ ರೇಟಲ್ಲಿ ನಾವು ತೊಗೊಳ್ಳೇಬೇಕು ಅಂತ ಅನ್ನೋರಿಗೆ ಈ ಫ್ಲ್ಯಾಟನ್ನು ನೀವು ತೊಗೊಳ್ಳಿ. ಒಳ್ಳೆ ಒಂದು ರೇಟಲ್ಲಿ ಮಾಡಿಸ್ಕೊಡ್ತೀನಿ. ಅನುಕೂಲ ತುಂಬ ಚೆನ್ನಾಗಿದೆ. ಪೇಪರ್ಸು ಸ್ವಯಂ ನಾನೇ ನಿಮಗೆಲ್ಲ ಪ್ರೊವೈಡ್ ಮಾಡಿಕೊಡ್ತೀನಿ. ನಿಮ್ಗೆ ಯಾವುದೇ ಥರ ಸಂದೇಹ ಇರಬಾರ್ದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಇದು ನಿಮಗೆ ಭಾಳ ಅನುಕೂಲ ಆಗಲಿ. ಬನ್ನಿ, 4 ಬೋರ್ ಇದೆ. 4 ಬೋರಿನ ಬಗ್ಗೆ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ. ರನ್ನಿಂಗ್ನಾಗ ಐತಿ. ಇಲ್ಲೊಂದು TC ಇದೆ, ಪ್ಲಸ್ಸು ಮುಂದೆ ಹೋದರೆ ಅಲ್ಲೊಂದು TC ಬರುತ್ತೆ. ಇದಕ್ಕೆ ಅಲ್ಲೊಂದು TC ಬರುತ್ತೆ. ಪ್ಲಸ್ಸು ನಿಮಗೆ ಬೋರಿನ ವಿಷಯಕ್ಕೆ ಬರೋಣ ಫಸ್ಟು, ಯಾಕಂದರೆ ಸಂದೇಹ ಅನ್ನೋದು ಇರಬಾರ್ದು. ಮೊದಲನೇದಾಗಿ ಬೋರ್ ತೋರಿಸ್ತೀನಿ ನೋಡಿ ಸರ್. ನೀವೆಲ್ಲಾದರೂ ನೋಡಿದ್ದೀರ, ನಿಮಗೆ 2 ಬೋರು ಅಕ್ಕಪಕ್ಕದಲ್ಲಿ ಇದ್ದಾವೆ. ಅಕ್ಕಪಕ್ಕದಲ್ಲಿ ಸಬ್ಸೆಂಟ್ ವಾಟ್ರು. ಇಲ್ಲಿ ನಿಮಗೆ ನಾನು 100 ಬೋರ್ ಹಾಕ್ಸಿದ್ರು 100 ಬೋರನ್ನು ಸಕ್ಸಸ್ ಮಾಡಿಕೊಡ್ತೀನಿ ಸರ್ ನಾನು ನೋಡಿ. ಅಲ್ಲೊಂದು ಬೋರ್ ಇದೆ ನಿಮಗೆ. ನೋಡಿ ಸರ್, ಭೂಮಿ ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ನಾನು ಸ್ವಲ್ಪ ಜಸ್ಟ್ ಒಳಗಡೆ ಬರೋದಕ್ಕೆಲ್ಲ ದಾರಿ ಮಾಡ್ಕೊಂಡಿದ್ವಿ. ಭೂಮಿ ಮಾತ್ರ ರೆಡ್ ಸಾಯಿಲ್ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 TC ರೆಡಿ ಇದ್ದಾವೆ. ಇದನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ನಮಗೆ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ ನೋಡಿ ಸರ್. ನಮ್ಮ ರೈತರು ಮಣ್ಣನ್ನು ತೋರಿಸ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ತೋಟದ ಮಣ್ಣು ಗೊಬ್ಬರ ಕೆಂಪು ತುಂಬ ಚೆನ್ನಾಗಿದೆ. ರೆಸ್ಟಲ್ಲಿರೋದ್ರಿಂದ ಭೂಮಿ ಈ ಥರ ಮಣ್ಣಿಗೆ ಎಲ್ಲ ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಇಡೀ ಫ್ಲಾಟೇ ಈ ಥರ ಇದೆ ರೆಡ್ ಸಾಯಿಲ್ ನೋಡಿ ಸರ್. ಮೊದಲನೇದಾಗಿ ಒಂದು ಬೋರ್ ತೋರಿಸಿದೆ, ಇಲ್ಲೊಂದು ಬೋರ್ ಇದೆ ನಿಮಗೆ ನೀಟ್ ಆ್ಯಂಡ್ ಕ್ಲೀನು. ಇಲ್ಲೊಂದು TC ಇದೆ. ಟೋಟಲ್ 2 TC ಇದೆ ಜಮೀನಿಗೆ. ನಿಮಗೆ 3 ಬೋರ್ ಇದ್ದಾವೆ. ನಾನು 4 ಬೋರ್ ಅಂತೇಳಿದೆ, ಅದು ಕರಪ್ಷನ್ನು. 3 ಬೋರ್ ಕಂಪ್ಲೀಟ್ ಆಗಿದೆ. ಒಳ್ಳೆ ನೀರಿನ ವ್ಯವಸ್ಥೆ, ಇಲ್ಲಿ ಯಾವುದೇ ಥರ ನೀರಿಗೇನು ಸಮಸ್ಯೆ ಇಲ್ಲ ಸರಿ. ಇದರೊಳಗಡೆ 2 ಬೋರ್ ಬರುತ್ತೆ. ಟೋಟಲಾಗಿ 4 ಬೋರ್ ಆಗುತ್ತೆ ಸರ್. ನಾನು ವಿಡಿಯೋದಲ್ಲಿ ನಿಮಗೆ 3 ಬೋರ್ ಅಂತ ಹೇಳಿದ್ದೀನಿ, 4 ಅಂತೆ. ಯಾಕಂದರೆ ಸ್ವಲ್ಪ ಯಜಮಾನಿಗೆ ಏಜ್ ಆಗಿದೆ, ಕನ್ಫ್ಯೂಸಲ್ಲಿ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸಂಶಯ ಪಡಬೇಡಿ. ನೀರಿನ ಬಗ್ಗೆ ಇಲ್ಲಿ 100% ನೀರಿಗೆ ಏನು ಸಮಸ್ಯೆನೇ ಇಲ್ಲ. ಎಲ್ಲದರಲ್ಲೂ 2.5 ಇಂಚ್ಗಿಂತ ಕಡಿಮೆ ನೀರು ಯಾವುದೂ ಇಲ್ಲ ಸರ್. ಪ್ರತಿಯೊಂದರಲ್ಲೂ ನೀರಿದೆ. ನೀರಾವರಿ ತುಂಬ ಚೆನ್ನಾಗಿದೆ. ಗಿಡ ಗಂಟೆ ಎಲ್ಲ ನಾನು ಕೀಳಿಸ್ತೀನಿ. ಈಗ ನಾನು ಇವತ್ತಿದೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಇದನ್ನು ಅಚ್ಚುಕಟ್ಟು ಮಾಡಿಕೊಡ್ತೀನಿ ಸರ್. ಭೂಮಿ ಸರ್, ಯಾರೇ ಕಸ್ಟಮರ್ ಈ ವಿಡಿಯೋನ ನೋಡಿ ನಮಗೆ ಒಂದು ಒಳ್ಳೆ ಬಜೆಟ್ಗೆ ಮಾಡಿಕೊಡಿ ಬಾಬು ಅಂತಂದರೆ, ನಾನು ಬನ್ನಿ ಫಸ್ಟು ಜಮೀನು ನೋಡಿ, ನಿಮ್ಮ ವ್ಯವಹಾರ ಋಣಾನುಬದ್ಧ ಇದ್ದರೆ ವ್ಯವಹಾರ ಆಗಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಇಲ್ಲಿಗೆ ಸಮಾಪ್ತ ಮಾಡ್ತಾಯಿದ್ದೀನಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಭಗವಂತ ಎಲ್ಲರಿಗೂ ಭೂಮಿ ತಗೊಳ್ಳೋಷ್ಟು ಯೋಗ ಕೊಡಲಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಸಮ್ಮತ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್. ಏನು ವೇದಾವತಿನ ಹತ್ರ ಇಲ್ಲೇನು